ನಮಸ್ಕಾರ ಟಿವಿ2ಗೆ ಸ್ವಾಗತ. ನಾವು ಏನಾದರೂ ಮೊದಲು ಪ್ರೀತಿಸಬೇಕು, ಗೌರವಿಸಬೇಕು, ಈ ದೇಶಕ್ಕೋಸ್ಕರ ಪ್ರಾಣ ಬಿಡಬೇಕಂದ್ರೆ ನಾವು ಮೊದಲು ದೇಶ ಮೊದಲು ಅಂತ ನಾವು ಅಂದ್ಕೊಂಡಾಗ ಮಾತ್ರನೇ. ನಮ್ಗೆ ಯಾವ್ದು ಮೊದಲು ಅಂತ ಕೇಳಿದ್ರೆ ನಮ್ಮ ದೇಶ ಮೊದಲು ಅಂತ ಹೇಳ್ಬೇಕು. ನಾವು ಏನಂತ ಹೇಳ್ತೀರಾ? ಆಮೇಲೆ ನಮ್ಮ ಭಾಷೆ, ನಮ್ಮ ರಾಜ್ಯ, ಮತ್ತೆ ನಮ್ಮ ತಂದೆ ತಾಯಿ, ನಮ್ಮ ಗುರುಗಳು ಅವರೆಲ್ಲರೂ ಕೂಡ ನಮ್ಗೆ ಮುಖ್ಯನೇ. ಆದ್ರೆ ನಮ್ಗೆ ಮುಖ್ಯ ಯಾವುದು ಅಂತ ಕೇಳಿದ್ರೆ ನಮ್ಮ ದೇಶನೇ ಮೊದಲು ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಎಚ್ಎಸ್ಆರ್ ಲೇಔಟ್ನ ಆಗರ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಕ್ರೀಡಾ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿದ್ದು, ಅವರನ್ನು ಗೌರವಿಸಲು ಶಿಕ್ಷಣ ಇಲಾಖೆ ಹಾಗೂ ಶಾಲಾ ಸಿಬ್ಬಂದಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಸಾಧನೆಯ ವಿವರ: ಖೋ-ಖೋ 69ನೇ ರಾಷ್ಟ್ರಮಟ್ಟದ ಖೋ-ಖೋ ಪಂದ್ಯಾವಳಿಯಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ದ್ವಿತೀಯ ಸ್ಥಾನ ಪಡೆದ ಸಾಧನೆ. ಕ್ರಿಕೆಟ್: ರಾಜ್ಯಮಟ್ಟದ ಕ್ರಿಕೆಟ್ನಲ್ಲಿ ಮಿಂಚಿ ತೆಲಂಗಾಣದಲ್ಲಿ ನಡೆಯಲಿರುವ ರಾಷ್ಟ್ರಮಟ್ಟದ ಪಂದ್ಯಾವಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಶಾಸಕ ಸತೀಶ್ ರೆಡ್ಡಿ ಅವರ ಸಂದೇಶ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕ ಸತೀಶ್ ರೆಡ್ಡಿ ಅವರು ದೀಪ ಬೆಳಗಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅವರು ಆಡಿದ ಪ್ರಮುಖ ಮಾತುಗಳು: ದೇಶವೇ ಮೊದಲು, ಜೀವನದಲ್ಲಿ ಯಾವುದು ಮೊದಲು ಎಂಬ ಪ್ರಶ್ನೆ ಬಂದರೆ ದೇಶವೇ ಮೊದಲು ಎಂಬ ಭಾವನೆ ನಮ್ಮಲ್ಲಿರಲಿ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಪ್ರೋತ್ಸಾಹ: ಕ್ರೀಡೆಯಲ್ಲಿ ಭಾಗವಹಿಸಿ ರಾಜ್ಯ ಮತ್ತು ದೇಶಕ್ಕೆ ಕೀರ್ತಿ ತನ್ನಿ. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಸದಾ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದ ವಿಶೇಷತೆಗಳು: ಸಹಾಯ ಹಸ್ತ: ವಿಕೆ ಯೂನಿವರ್ಸಲ್ ಫ್ಯಾಮಿಲಿ ಫೌಂಡೇಶನ್ ವತಿಯಿಂದ ಶಾಲೆಯ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕೂಲ್ ಬ್ಯಾಗ್ ವಿತರಿಸಲಾಯಿತು. ಗೌರವ ಸಮರ್ಪಣೆ: ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕ ಸತೀಶ್ ರೆಡ್ಡಿ, ಮಾಜಿ ಕಾರ್ಪೊರೇಟರ್ ಗುರುಮೂರ್ತಿ ರೆಡ್ಡಿ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರನ್ನು ಶಾಲೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ಎರಡು ಫೌಂಡೇಶನ್ ಕೊಡ ಮಾಡಲ್ಪಟ್ಟಂತ ಶ್ರೀ ಸತೀಶ್ ರೆಡ್ಡಿ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಮಾಡ್ತಾ ಇದ್ದೀವಿ.
ನಿರ್ಮಾಣ ಮಾಡುವಂತ ಕೆಲಸ ನಾವು ಮಾಡ್ತೇವೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ನೀವು ಓದಿದ್ರೆ ಸಾಕು. ನೀವು ಚೆನ್ನಾಗಿ ಓದಿದ್ರೆ ಅದಕ್ಕಿಂತ ಖುಷಿ ಆಗುವಂತ ವಿಷಯ ಬೇರೆ ಏನೂ ಇಲ್ಲ. ವರ್ಷಗಳ ನಿರಂತರ ಪ್ರಯತ್ನ. ನಾವಿಲ್ಲಿ ಈ ಶಾಲೆಯ ಕಟ್ಟಡಗಳನ್ನು ಮಾತ್ರ ಅಲ್ಲ ನಿರ್ಮಾಣ ಮಾಡ್ತಾ ಇರೋಂಥದ್ದು, ಮಕ್ಕಳನ್ನು ಕೂಡ ಅಷ್ಟೇ ಬುದ್ಧಿವಂತರನ್ನಾಗಿ ಮಾಡಬೇಕು ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಅದರಿಂದಲೇ ಕಳೆದ 3-4 ವರ್ಷದ ಹಿಂದೆ ಒಂದು ರೋಬೋವನ್ನು ಕೂಡ ನಾವಿಲ್ಲಿ ತಂದಿದ್ವಿ. ಜ್ಞಾಪಕ ಇದೆಯಾ? ಇದೆಯೇ ಅಲ್ವಾ? ಮತ್ತೆ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆ ಟೆಕ್ನಾಲಜಿ ಇರುವಂತ ಎಜುಕೇಶನ್ ಸಿಗಬೇಕು. ಮುಂದಿನ ದಿನಗಳಲ್ಲಿ ಅವರೆಲ್ಲರಿಗೂ ಕೂಡ ಈಸಿ ಆಗಬೇಕು ಅಂತೇಳಿ ಒಂದು ಪ್ರಯತ್ನಗಳು ನಡೀತಾನೆ ಇದೆ. ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಅಂತ ಹೇಳಿದ್ರೆ ಯಾರು ಮೂಗು ಮುರಿಯುವಂಥದ್ದಲ್ಲ. ನಮ್ಮ ಶಾಲೆಯ ಮಕ್ಕಳು ಇದ್ದಷ್ಟು ಬುದ್ಧಿವಂತರು. ಅವರು ಯಾವುದೇ ಒಂದು ಸ್ಪೋರ್ಟ್ಸ್ ಅಲ್ಲಿ ತೊಡಸ್ಕೊಳ್ಳುವಂಥದ್ದು ಇರ್ಬೋದು. ಮತ್ತೆ ಆ ಮಕ್ಕಳಿಗಿರುವಂಥ ಶಕ್ತಿ ಪ್ರೈವೇಟ್ ಶಾಲೆ ಮಕ್ಕಳಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳು ತಂದೆ ತಾಯಿಗಳು ಕಷ್ಟಪಟ್ಟು ನಮ್ಮ ಮಕ್ಕಳು ಚೆನ್ನಾಗಾಗಬೇಕು ಅಂತ ಅವ್ರಿಗೆ ಓದಿಸಿರ್ಬೇಕು ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಆ ರೀತಿಯ ಮಕ್ಕಳಿಗೆ ಸರ್ಕಾರಗಳು ಕೂಡ ಅವರಿಗೆ ಯೂನಿಫಾರ್ಮ್ ಇರ್ಬೋದು, ಮತ್ತೆ ಊಟ ಇರ್ಬೋದು, ಪ್ರತಿಯೊಂದನ್ನು ಕೂಡ ಒದಗಿಸ್ಕೊಡುವಂಥದ್ದು. ಅದ್ರ ಜೊತೆಗೆ ಪ್ರೈವೇಟ್ ಸಂಸ್ಥೆಗಳು ಕೂಡ ಕೈ ಜೋಡಿಸಿರೋದು. ಇವತ್ತು ಕ್ರೇಜಿ ಬಿ ಸಂಸ್ಥೆಯವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಮತ್ತೆ ಕೆ ಫೌಂಡೇಶನ್ ಅವ್ರಿಗೂ ಕೂಡ ನಾನು ಅವ್ರಿಗೂ ಕೂಡ ಧನ್ಯವಾದವನ್ನು ಹೇಳ್ತೇನೆ. ಉಳಿಸಿದಂತ ಒಬ್ಬ ಪುಣ್ಯಾತ್ಮ ಅಂದ್ರೆ ನಮ್ಮ ಗುರುಮೂರ್ತಿ ರೆಡ್ಡಿ ಅವರು. ಈ ಜಾಗ ಉಳಿಸೋದಕ್ಕೆ ನಾವು ಶಾಲೆ ಕಟ್ಟಕ್ಕಾಯ್ತು. ಇಲ್ಲ ಅಂತ ಹೇಳಿದ್ರೆ ಶಾಲೆನೂ ಕೂಡ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. ಆದ್ರಿಂದ ಯಾರು ಇದಕ್ಕೆ ರಿಯಲ್ ಆಗಿ ಸಹಕಾರ ಮಾಡಿದ್ದಾರೆ ಅವರ ಋಣ ನಮ್ಮ ಮೇಲೆ ಇರ್ತದೆ. ನೀವೇನೋ ಋಣ ತೀರಿಸ್ಬೇಕಂದ್ರೆ ನೀವು ಚೆನ್ನಾಗಿ ಓದಬೇಕಷ್ಟೆ. ನೀವು ಚೆನ್ನಾಗಿ ಓದಿದ್ರೆ ನಿಮ್ಮ ಮೇಲೆ ಇರುವಂತ ಪ್ರೀತಿ ಇನ್ನಷ್ಟು ಜಾಸ್ತಿ ಆಗ್ತದೆ. ಬರುವಂತ ಮಕ್ಕಳಿಗೆ ಇನ್ನಷ್ಟು ಸವಲತ್ತು ಚೆನ್ನಾಗಿ ಸಿಗ್ತದೆ. ಮತ್ತೆ ಸ್ಪೋರ್ಟ್ಸ್ ಅಲ್ಲೂ ಕೂಡ ಅದ್ಭುತವಾಗಿ ಸಾಧನೆ ಮಾಡುವಂತ ಮಕ್ಕಳು ಕೂಡ ನಾನು ನೋಡಿದೆ. ಅವರಿಗೆ ಇನ್ನಷ್ಟು ಉತ್ತೇಜನ ಮಾಡೋಣ. ಯಾರು ಸ್ಪೋರ್ಟ್ಸ್ ಅಲ್ಲಿ ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇದ್ದಾರೆ ಅವರು ಅದರಲ್ಲೂ ಕೂಡ ಇನ್ನೂ ಹೆಚ್ಚು ಒಂದು ಅಭ್ಯಾಸ ಮಾಡಲಿ. ಅದಕ್ಕೆ ಖೋಖೋಗಂತೂ ನಮ್ಮಲ್ಲಿ ಗ್ರೌಂಡೇ ಇದೆ. ತುಂಬಾ ಚೆನ್ನಾಗಿ ಗ್ರೌಂಡ್ ನಾವು ವಾಜಪೇಯಿ ಗ್ರೌಂಡ್ ಅಲ್ಲಿ ಮಾಡಿದ್ದೇವೆ ಖೋಖೋ ಇದಕ್ಕೆ. ಮತ್ತೆ ಅಲ್ಲಿ ಮ್ಯಾಟ್ ಕೂಡ ಇದೆ ಖೋಖೋಗೆ. ಆ ಮ್ಯಾಟ್ ಕೂಡ ಹಾಕೊಂಡು ಆಡ್ಬೋದು. ಮ್ಯಾಟ್ ಮೇಲೇನೂ ಕೂಡ ಆಡ್ಬೋದು ಖೋಖೋ. ಮತ್ತೆ ಕ್ರಿಕೆಟ್ ಆಡೋಂಥವ್ರಿಗೆ ಫೀಲ್ಡ್ ಇದೆ ಅಲ್ಲಿ. ಅವ್ರಿಗೆ ಏನ್ ಬೇಕೋ ಅದನ್ನು ಕೂಡ ಹೆಲ್ಪ್ ಮಾಡುವಂತ ಕೆಲಸವನ್ನ ನಾವು ಮಾಡೋಣ. ಒಬ್ಬ ಇಂಜಿನಿಯರ್ ಆಗಬೇಕು, ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಬೇಕು, ಒಬ್ಬ ಕನ್ಸ್ಟ್ರಕ್ಷನ್ ಇಂಜಿನಿಯರ್ ಆಗಬೇಕು ಅಂತ ಹೇಳಿದ್ರೆ ಅವ್ರು 8th ಸ್ಟ್ಯಾಂಡರ್ಡ್ ಇಂದಾನೆ ಅದಕ್ಕೆ ಕೋಚಿಂಗ್ ಕೊಡ್ತಾರೆ. ಅಂದ್ರೆ ಬರೀ ಟಿವಿಯಲ್ಲೋ ಅಥವಾ ಬೋರ್ಡ್ ಇಟ್ಕೊಂಡು ಕೋಚಿಂಗ್ ಅಲ್ಲ, ನ್ಯಾಚುರಲ್ ಆಗಿ ಗೋಡೆ ಹೆಂಗ್ ಕಟ್ಟೋದು, ಫೌಂಡೇಶನ್ ಏನು, ಎಲೆಕ್ಟ್ರಿಕಲ್ ಅಂದ್ರೆ ಯಾವ ರೀತಿ ಪಾಯಿಂಟ್ಸ್ ಆ ಮನೆಗೆ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ಬೋದು, ಪ್ಲಂಬಿಂಗ್ ವರ್ಕ್, ಇದೆಲ್ಲ ನ್ಯಾಚುರಲ್ ಆಗಿ ಮಾಡಿಸ್ತಾರೆ. ಮಕ್ಕಳ ಕೈಲೇ ಮಾಡಿಸ್ತಾರೆ. ಆ ರೀತಿಯಾದಂತಹ ಒಂದು ಸಿಸ್ಟಮ್ ಕೂಡ ಇಲ್ಲಿ ಬಿಲ್ಡ್ ಆಗಬೇಕು ಅಂತ ನಮ್ಮ BE ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.